ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಳಕಲದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕೌಶಪ್ಪನವರ್. ಬಾಗಲಕೋಟೆ ಜಿಲ್ಲೆಯ ಇಳಕಲದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರವನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕೌಶಪ್ಪನವರ್ ಸೋಮವಾರದಂದು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಗರದ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೇವೆ ಇರದ ಕಾರಣ ಹುನಗುಂದ ಅಥವಾ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗಬೇಕಾಗಿತ್ತು. ಇನ್ನು ಮುಂದೆ ಆ ಸೇವೆಯು ಕೂಡ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಭ್ಯವಿದ್ದು ಎಲ್ಲಾ ರೋಗಿಗಳು ಸದುಪಯೋಗವನ್ನು ಪಡೆದುಕೊಳ್ಳಲು ಕರೆ ನೀಡಿದರು. ಈ ಸಮಯದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನವೀನ್ ಬಿರಾದಾರ್, ಡಾಕ್ಟರ್ ಮುತ್ತಣ್ಣ, ಕೇದಾರ್ ಗೊಂಬಿ ಹಾಗೂ ಆಸ್ಪತ್ರೆ ಸಲಹಾ ಸಮಿತಿ ಉಪಾಧ್ಯಕ್ಷ ಮಹಾಂತೇಶ್ ಅಕ್ಕಿ, ಸದಸ್ಯರಾದ ಅರುಣ್ ಬಿಜ್ಜಲ್, ಡಾಕ್ಟರ್ ಟಿಪ್ಪು ಸುಲ್ತಾನ್ ಭಂಡಾರಿ, ಎಸ್.ಜೆ. ರಾಮಗಿರಿ ಮಠ್ ಮತ್ತಿತರರು ಇದ್ದರು. ಇಳಕಲ್ ತಾಲೂಕಿನ ಇಳಕಲ್ ನಗರದ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ನಮ್ಮ ಘನ ಸರ್ಕಾರ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಆಸ್ಪತ್ರೆಗಳು ನೋಡಾಗಿರಲಿಲ್ಲ. ತಾಲೂಕು ಆಸ್ಪತ್ರೆ, ತಾಲೂಕು ಕೇಂದ್ರದ ಆಸ್ಪತ್ರೆಗಳು ಇವತ್ತು ಒಂದು ಎಲ್ಲ ವ್ಯವಸ್ಥೆಗಳನ್ನು ಅಳವಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಇಳಕಲ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಇವತ್ತು ನೂತನವಾಗಿ ಏನು ಡಯಾಲಿಸಿಸ್ ಮೆಷಿನನ್ನು ಇವತ್ತು ನಮಗೆ ಒದಗಿಸಿದ್ರು. ಅದನ್ನ ಇವತ್ತು ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ಮತ್ತು ಅದ್ರ ಜೊತೆಗೆ ಅನೇಕ ಏನು ಕಿಡ್ನಿ ಸಮಸ್ಯೆ ಇರುವಂಥ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋದು. ಯಾಕಂದರೆ ಈ ನಮ್ಮ ಇಳಕಲ್ನಲ್ಲಿ ಯಾವುದೇ ಡಯಾಲಿಸಿಸ್ ಮೆಷಿನ್ ಇರಲಿಲ್ಲ. ಅದಕ್ಕೆ ಬಾಗಲಕೋಟೆಗೆ ಹೋಗಬೇಕಾಗಿತ್ತು, ಇಲ್ಲ ಹುನಗುಂದಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ 2017ರಲ್ಲೇ ಅಲ್ಲಿ ಕೂಡ ಬ್ಲಡ್ ಬ್ಯಾಂಕನ್ನು ಮತ್ತು ಡಯಾಲಿಸಿಸ್ ಮೆಷಿನನ್ನು ಆ ಒಂದು ನಮ್ಮ 100 ಹಾಸಿಗೆ ಆಸ್ಪತ್ರೆ ಏನು ಹುನಗುಂದ ಸಾರ್ವಜನಿಕ ಆಸ್ಪತ್ರೆ, ಆ ಆಸ್ಪತ್ರೆಗೆ ಈಗಾಗಲೇ ಅದನ್ನು 2017ರಲ್ಲೇ ನಾನು ಪ್ರಾರಂಭ ಮಾಡಿದ್ದೆ. ಅಲ್ಲಿರುವಂಥ ಒಂದು ಬ್ಲಡ್ ಬ್ಯಾಂಕನ್ನು 2018ರಿಂದ 23ವರೆಗೂ ಆ ಬ್ಲಡ್ ಬ್ಯಾಂಕನ್ನು ರಿನ್ಯೂವಲ್ ಮಾಡಿಲ್ಲ, ರಿನ್ಯೂವೇಷನ್ ಮಾಡಿದ್ದಿಲ್ಲ. ಅದು ರಿನ್ಯೂವಲ್ ಮಾಡಬೇಕು ಲೈಸೆನ್ಸ್, ಆ ಲೈಸೆನ್ಸ್ ಕೂಡ ರಿನ್ಯೂವಲ್ ಆಗಿರಲಿಲ್ಲ. ನಾನು 23ರಲ್ಲಿ ಬಂದ ಮೇಲೆ ಈ ಬ್ಲಡ್ ಬ್ಯಾಂಕ್ ಇರ್ಬೋದು ಮತ್ತು ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಹುನಗುಂದಾಗಿರ್ಬೋದು, ಇಳಕಲ್ ಆಗಿರ್ಬೋದು, ಕೂಡಲ ಸಂಗಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾಕಂದರೆ ಬಂದಂಥವರು ಇಲ್ಲಿ OT ಇರಲಿಲ್ಲ, ಆಪರೇಷನ್ ಥಿಯೇಟರ್ ಇರಲಿಲ್ಲ ಮತ್ತು ಅನೇಕ ಶೌಚಾಲಯಗಳಿರಲಿಲ್ಲ ಸರಿಯಾಗಿ. ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಆಸ್ಪತ್ರೆಯನ್ನು ನವೀಕರಣವನ್ನು ಮಾಡಿಸುವಂಥದ್ದು ಈಗಾಗಲೇ ಆಗಿತ್ತು. ಇವತ್ತು ಡಯಾಲಿಸಿಸ್ ಮೆಷಿನನ್ನು ಕೂಡ ಇವತ್ತು ನಾನು ಉದ್ಘಾಟನೆಗೊಳಿಸಿದ್ದೇನೆ. ಅದರ ಜೊತೆಗೆ ಈ ಒಂದು ತಾಲೂಕಾ ಆಸ್ಪತ್ರೆ ಆಗಬೇಕು ಅನ್ನೋದು ಬಹುದಿನದ ಬೇಡಿಕೆ ಇದೆ. ಯಾಕಂದರೆ ತಾಲೂಕು ಕೇಂದ್ರ 2017ರಲ್ಲೇ ಅಂದಿನ ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಇಡೀ 144 ತಾಲೂಕುಗಳನ್ನು ಮಾಡೋದ್ರ ಜೊತೆಗೆ ಇಳಕಲ್ ತಾಲೂಕನ್ನು ಕೂಡ ಘೋಷಣೆ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ತಾಲೂಕಾ ಆಸ್ಪತ್ರೆ ಆಗಬೇಕು ಅಂಥೇಳಿ ಈಗಾಗಲೇ 50 ಹಾಸಿಗೆ ಆಸ್ಪತ್ರೆ, ಇದು ನಮ್ಮ ತಂದೆಯವರು 94ರಲ್ಲಿ ಏನು ಶಾಸಕರಿದ್ದಾಗ ಈ ಒಂದು ತಾಲೂಕು ಆಸ್ಪತ್ರೆ ಆದಂಥದ್ದು. ಇವತ್ತು ಮೇಲ್ದರ್ಜೆಗೇರಿಸಬೇಕು ಅಂತೇಳಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಂಡಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಈಗಾಗಲೇ ಮತ್ತೆ 20 ಹಾಸಿಗೆ ಆಸ್ಪತ್ರೆಯನ್ನು, ಅಂದರೆ 20 ಹಾಸಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ. ಅದು ಈಗಾಗಲೇ ಸುಮಾರು 5,45,00,000 ರೂಪಾಯಿ ವೆಚ್ಚದ ಏನು ರೋಗಿಗಳಿದ್ದಾರೆ, ಕಿಡ್ನಿ ಯಂತ್ರ ಬಳಲುವಂಥ ರೋಗಿಗಳಿಗೆ ಇದು ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ. ಈಗಾಗಲೇ ನಾವು 30 ಹಾಸಿಗೆಯ ಹಿಂದಿನ ನನ್ನ ಅವಧಿಯಲ್ಲಿ 2016ರಲ್ಲಿ ಏನು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು 30 ಹಾಸಿಗೆ ಆಸ್ಪತ್ರೆಯನ್ನು ಇವತ್ತು ನಾವು ಇಳಕಲ್ನಲ್ಲಿ ಗೌಳೇರಗುಡಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಇವತ್ತು ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಹುನಗುಂದಕ್ಕೆ 50 ಹಾಸಿಗೆಯ ಮಕ್ಕಳು ಮತ್ತು ತಾಯಿಯ ಆಸ್ಪತ್ರೆಯನ್ನು ಕೂಡ ಈಗಾಗಲೇ ಮಂಜೂರಾತಿಯಾಗಿದೆ, ಟೆಂಡರ್ ಆಗಿದೆ. ಬಹುತೇಕ ಮಾನ್ಯ ಸಚಿವರೇ ಅದನ್ನು ಮುಂದಿನ ವಾರ ಅವರೇ ಬಂದು ಭೂಮಿ ಪೂಜೆಯನ್ನು ನೆರವೇರಿಸ್ತಾರನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆ ಸಾರ್ವಜನಿಕರಿಗೆ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಎಲ್ಲ ರೀತಿ ಸೌಕರ್ಯಗಳೊಂದಿಗೆ
ಅವ್ರಿಗೆ ಅನುಕೂಲ ಆಗಬೇಕು. ಇವತ್ತು ನೋಡಿದರೆ ನಾನು ಭಾಳ ಆಶ್ಚರ್ಯ ಆಗುತ್ತೆ. ವೈದ್ಯರೇ ಇರಲಿಲ್ಲ ನಾನು ಶಾಸಕನಾದಾಗ 23ರಲ್ಲಿ. ಇವತ್ತು 13ಕ್ಕೂ ಹೆಚ್ಚು ಜನ ವೈದ್ಯರು ಇಲ್ಲಿ ಇವತ್ತು ಕೆಲಸ ಮಾಡುವಂಥದ್ದಾಗಿದೆ ಮತ್ತು ಎಲ್ಲರಿಗೂ ಅನುಕೂಲ. ಯಾವುದೇ ಇಂಥ ವಿಷಯಕ್ಕೆ ವೈದ್ಯರು ಇಲ್ಲ ಅನ್ನೋವಾಗಿಲ್ಲ, ಎಲ್ಲರೂ ಕೂಡ ಇವತ್ತು ಲಭ್ಯ ಇದ್ದಾರೆ. ಅದಕ್ಕೆ ನಾನು ಸಾರ್ವಜನಿಕರಿಗೆ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅನ್ನೋ ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಈ ಸರ್ಕಾರ ಇವತ್ತು ಖಾಸಗಿ ಆಸ್ಪತ್ರೆ ದುಬಾರಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇವತ್ತು ಸರ್ಕಾರ ಎಲ್ಲ ರೀತಿಯ ಅನುಕೂಲವನ್ನು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಿದೆ, ಇವತ್ತು ಸಾರ್ವಜನಿಕ ಆಸ್ಪತ್ರೆ, ಎಲ್ಲ ವೈದ್ಯರಿದ್ದಾರೆ, ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡಿಸ್ಕೋಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಿಂದಿನ ಸರ್ಕಾರದವರು ಮಾಡಾಕ್ತಾರೆ ಸಾರ್ವಜನಿಕರು ಅಂತ ಇದ್ದಾರೆ. ನೋಡಿ, ಆದ್ಯ ಕರ್ತವ್ಯ ಒಬ್ಬ ಜನಪ್ರತಿನಿಧಿ ಆದಂಥ ಒಂದು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಕೇವಲ ರಸ್ತೆ, ಕುಡಿ ನೀರನ್ನು ನೋಡಿದ್ರಷ್ಟೇ ಅಲ್ಲ, ಆಸ್ಪತ್ರೆಗಳಿರ್ತವೆ, ಸಾರ್ವಜನಿಕರಿಗೆ ಅನೇಕ ತೊಂದರೆಗಳ ತಾಪತ್ರೆಗಳಾಗ್ತಿರ್ತಾವೆ. ಎಲ್ಲ ತಾಪತ್ರೆಗಳನ್ನು ನಿರ್ವಹಿಸಬೇಕಾಗಿರುವಂಥದ್ದು ಒಬ್ಬ ಮತಕ್ಷೇತ್ರದ ಶಾಸಕರ ಕರ್ತವ್ಯ. ಸರ್ಕಾರದಲ್ಲಿ ಏನು ಮಾಡ್ತಿರೋ ಗೊತ್ತಿಲ್ಲ, ಅಭಿವೃದ್ಧಿ ಮಾಡಬೇಕು ಅನ್ನೋದಂಥ ದಿಶೆಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಇಚ್ಛಾಶಕ್ತಿ, ಚಿಂತನೆ ಆ ಕಡೆ ಇದ್ದಾಗ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅನ್ನೋದು ಇವತ್ತು ಈ ತಾಲೂಕಿನಲ್ಲಿ ನಡೀತಿರುವಂಥ ಅಭಿವೃದ್ಧಿಯೇ ಕಾರಣ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇಡೀ ತಾಲೂಕಿನ ಕಾಮಗಾರಿ ಹಮ್ಮಿಕೊಂಡಿದ್ದೀರಿ, ಮತ್ತು ಇದಕ್ಕೆ ಅನುದಾನವನ್ನು ನಮಗೆ ಈಗಾಗಲೇ ಒದಗಿಸಿದ್ದಾರೆ. ಅದಕ್ಕೆ ನಾವು ಇಳಕಲ್ ನಗರದಲ್ಲಿರುವಂಥ ಪ್ರಮುಖ ಬೀದಿಗಳಿಗೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಯಾಕಂದರೆ ರಸ್ತೆಗಳು ಕೆಟ್ಟೋಗಿದ್ದಾವೆ. ಯಾಕಂದರೆ ಹಿಂದೆ ನಾನು 2016-15ರಲ್ಲಿ ಇಡೀ ಇಳಕಲ್ ನಗರದ CC ರಸ್ತೆಯನ್ನು ಮಾಡಿದ್ದೆ. 24 ತಾಸು ಕುಡಿಯೋ ನೀರು ತಂದಿದ್ವಿ. ಅದೇ ರೀತಿ ಈಗ ಮುಂದುವರೆದು ಇವತ್ತು ಅನೇಕ ಕಾಮಗಾರಿ ನಡೆದಿದ್ದಾವೆ. ಒಂದು ಕೆರೆ ಅಭಿವೃದ್ಧಿ ಆಗ್ತಾಯಿದೆ, ಇವತ್ತು ಸ್ವಿಮ್ಮಿಂಗ್ ಪೂಲ್ ಆಗ್ತಾಯಿದೆ, ಕ್ರೀಡಾಂಗಣ ಆಗ್ತಾಯಿದೆ, ಬ್ರಿಡ್ಜ್ ಆಗಿದೆ. ಈ ರೀತಿ ಮತ್ತು ರಸ್ತೆಗಳು ಕೂಡ ಸುಧಾರಣೆ ಆಗಬೇಕು. ಯಾಕಂದರೆ ರಸ್ತೆಗಳನ್ನು ಮಾಡಿಲ್ಲ ಅದಾದಮೇಲೆ. ಅದಕ್ಕೆ ಆ ರಸ್ತೆಗಳನ್ನು ಕೂಡ ಆಗಬೇಕು, ಸಾರ್ವಜನಿಕರಿಗೆ ಯಾವುದೇ ಸಂಚಾರ ಮಾಡೋದು ತೊಂದರೆ ಆಗಬಾರ್ದು ಅಂತೇಳಿ ಇಡೀ ತಾಲೂಕಿನ ರಸ್ತೆಗಳಿರ್ಬೋದು, ಮುಖ್ಯ ರಸ್ತೆಗಳು, ನಗರದ ಮುಖ್ಯ ರಸ್ತೆಗಳು, ಹುಣಗುಂದ ಆಗಿರ್ಬೋದು, ಇಳಕಲ್ ಆಗಿರ್ಬೋದು, ಈ ರೀತಿ ಹಲವಾರು ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ. ನಾನು ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡ್ತೀನಿ ಕೆಲವೇ ದಿನಗಳಲ್ಲಿ. 3 ವರ್ಷದ ಸಾಧನೆ ಏನು ಅನ್ನೋದನ್ನು ಕೆಲವಷ್ಟು ಜನ ಮಾತಾಡ್ತಾರಲ್ಲ, ಅಭಿವೃದ್ಧಿ ಎಲ್ಲಿದೆ, ಎಲ್ಲಿ ಆಗ್ತಾಯಿದೆ ಅನ್ನೋದನ್ನು ಸುಮ್ಮನೆ ಸಾರ್ವಜನಿಕವಾಗಿ ಮಾತಾಡುವಂಥ ಚಟ, ಆ ಚಟಗಳಿಗೆ ಬಾಯಿ ಬಂದ್ ಮಾಡಿಸ್ಬೇಕಂದ್ರೆ ಅದಕ್ಕೆ ದಾಖಲೆ ಬಿಡುಗಡೆ ಮಾಡಬೇಕಲ್ಲ. ಹಿಂದೂ ಕೂಡ 5 ವರ್ಷದ ಸಾಧನೆ ನಾನು ಪುಸ್ತಕನ ಬಿಡುಗಡೆ ಮಾಡಿದ್ದೆ. ಈ ಸದ್ಯಕ್ಕೆ 3 ವರ್ಷದ ಬಿಡುಗಡೆ ಮಾಡ್ತೀನಿ. ಏನು ಅಭಿವೃದ್ಧಿ ನಡೆದಿದೆ ಅಂದ್ರೆ ತಾಲೂಕಿನಾಗ ಅದು ಸಾರ್ವಜನಿಕರಿಗೆ ಗೊತ್ತಾಗಲಿ. ಈಗ ಇಲ್ಲಿವರೆಗೂ ನೀವು ಬದಲಿ ಪೂಜೆ ಮಾಡಿರಿ, ಭೂಮಿ ಪೂಜೆಯನ್ನು, ಅವು ಹಂಗೆ ಸುಮ್ಮನೆ ನೇಮಕ ಕಷ್ಟ ಮಾಡ್ಯಾರ, ಅವೇನು ಕಾಮಗಾರಿ ನಡೆಯಬೇಕಂತ ಒಂದು ಅಲ್ಲ. ಇದನ್ನು ಯಾರು ಮಾತಾಡ್ತಾರಲ್ಲ ಅವ್ರು ಮಾತಾಡಿದ್ರೆ ಬಂದು ನನಗೆ ಕೇಳಿದ್ರೆ ನಾನು ದಾಖಲೆಗಳ ಸಮೇತ ಕೊಡ್ತೀನಿ ಅವರಿಗೆ. ಸುಮ್ಮನೆ ಮಾತಾಡುವಂಥದ್ದು ಆಗಬಾರ್ದು, ಬರೀ ಮಾತಿನ ಬಾಯಿ ಚಪಲ ಆಗಬಾರ್ದು ಅವತ್ತು ಮಾತುಗಳು. ಯಾಕಂದ್ರೆ ಸುಮ್ಮನೆ ಪೂಜೆ ಮಾಡೋಕ್ಕಾಗಲ್ಲ. ಸಾರ್ವಜನಿಕ ರಂಗದಲ್ಲಿರುವಂಥವ್ರು, ಸಾರ್ವಜನಿಕರ ಮುಂದೆ ಪೂಜೆ ಮಾಡ್ತೀವಿ ನಾವು. ಜನರು ನಾಳೆ ಪ್ರಶ್ನೆ ಮಾಡ್ತಾರೆ, ಅದು ಅಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲಾರ್ದಂಥ ಅಪ್ರಜ್ಞಾವಂತರು ಕೂಡ ಇಲ್ಲಿ ಅದಾರ ಅನ್ನೋದು ಜನರಿಗೆ ಗೊತ್ತಾಗಿದೆ. ಅದಕ್ಕೆ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.